ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ನಾನು ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಈಗ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಒಂದು 4 ಈರುಳ್ಳಿ ತೊಗೊಂಡು ನಾನು ಈ ಥರ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಪ್ ಎಣ್ಣೆ 1 ಕಪ್ ತಗೊಂಡಿದ್ದೀನಿ. ತುಪ್ಪ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 4 ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ನಿಂಬೆ ರಸ ಸ್ವಲ್ಪ ತಗೊಂಡಿದ್ದೀನಿ. ಮೊಸರು 1 ಕಪ್ ತಗೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಈ ಥರ ಸೀಳಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕಲ್ಲುವು ಸ್ವಲ್ಪ, ಒಂದು 4 ಏಲಕ್ಕಿ, ಒಂದು 3 ಮರಾಠಿ ಮೊಗ್ಗು, ಒಂದು 2 ಇಂಚು ಚಕ್ಕೆ, ಒಂದು 7ರಿಂದ 8 ಲವಂಗ, ಸೋಂಪು ಸ್ವಲ್ಪ, ಹಾಗೆ ಸ್ಟಾರ್ ಹೂವು ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೇ ಬಿರಿಯಾನಿ ಎಲೆ ಒಂದು 2 ತೊಗೊಂಡಿದ್ದೀನಿ. ನೋಡಿ, ಬಿರಿಯಾನಿ ಎಲೆ 2 ತೊಗೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 2 ಸ್ಪೂನು, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಪುದೀನ ಒಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ. ನೋಡಿ, ಪುದೀನನ ಒಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ 1 ಕಟ್ಟು ತೊಗೊಂಡಿದ್ದೀನಿ. ಹಾಗೆ 1 kg ಚಿಕನ್ನ, ನೋಡಿ ಇದು 1 kg ಇದೆ ಚಿಕನ್ನು. ಇದು ನೀಟಾಗಿ 2 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಚಿಕನ್ನು ಈ ಥರ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ 1 kg ಚಿಕನ್ಗೆ 1 kg ಅಕ್ಕಿ ತೊಗೊಂಡಿದ್ದೀನಿ. ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ 1 kg. ನೀವು ಬೇಕಂದರೆ ಬಾಸುಮತಿ ರೈಸಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಈ ಅಕ್ಕಿನ ನೀರು ಹಾಕ್ಬಿಟ್ಟು ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ತಗೋಬೇಕು. ನಾನೀಗ ಇದನ್ನು ವಾಶ್ ಮಾಡಿ ತಗೋಬರ್ತೀನಿ. ನೋಡಿ, ಈಗ 2ರಿಂದ 3 ಸಲ ವಾಶ್ ಮಾಡಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರು ಸೇರಿಸಿ ಇದನ್ನೆಲ್ಲ ನೀಟಾಗಿ ಒಂದು ಸಲ ಕೈ ಆಡಿಸಿ ಇದನ್ನು ಪ್ಲೇಟ್ ಮುಚ್ಚಿ 1 ಗಂಟೆ ನೆನೆಸ್ಕೊಬೇಕು. ನಿಮ್ಗೊಂದು ಗಂಟೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟು ಒಂದು ಅರ್ಧ ಗಂಟೆನಾದರೂ ನೆನೆಸ್ಕೊಳ್ಳಿ. ಈಗ ಚಿಕನ್ನು ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ. ಚಿಕನ್ನ ನೋಡಿ, ಒಂದು ಚಿಕನ್ಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಬೇಕು. ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ, ಪುದೀನ. ಹಾಗೆ 2 ಹಸಿಮೆಣ್ಸಿನ್ಕಾಯಿ ಸೀಳಿಸಿರೋ ಅಂಥದ್ದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಫ್ರೆಶ್ಶಾಗೆ ಈಗ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಫ್ರೆಶ್ಶಾಗಿ ಮಾಡಿ ಹಾಕ್ಕೊಳ್ಳಿ, ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಇಂಚು ಚಕ್ಕೆ, 2 ಏಲಕ್ಕಿ, ಮರಾಠಿ ಮೊಗ್ಗು 1, ಲವಂಗ ಒಂದು 5ರಿಂದ 6, ಕಲ್ಲುವು ಸ್ವಲ್ಪ, ಹಾಗೆ ಸೋಂಪು ಸ್ವಲ್ಪ, ಬಿರಿಯಾನಿ ಎಲೆನ ನೋಡಿ ಈ ಥರ ನಾನು ನೀಟಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ, ಇಷ್ಟನ್ನು ಹಾಕ್ಕೊಂಡು ಇದೆಲ್ಲ ನೀಟಾಗಿ ಚಿಕನ್ ಪೀಸ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆ ಚಿಕನ್ ಪೀಸ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗೆ ಎಲ್ಲ ಪೀಸ್ಗೂ ಉಪ್ಪು ಖಾರ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ರೆಸ್ಟ್ ಕೊಟ್ಬಿಟ್ಟು ಆನಂತರ ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಿಕನ್ ಪೀಸ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನಾವು ಮೊದಲೇ ಮೊಸರು ಹಾಕ್ಬಿಟ್ರೆ ಮೊಸರು ಉಪ್ಪು ಖಾರ ಎಲ್ಲ ಎಳ್ಕೊಂಬಿಡುತ್ತೆ, ಚಿಕನ್ ಪೀಸ್ಗೆ ಹಿಡಿಯಲ್ಲ. ಆದ್ದರಿಂದ ಈ ಥರ ಲಾಸ್ಟಲ್ಲಿ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಎಲ್ಲ ಪೀಸ್ಗೂ ಹಿಡಿಬೇಕು. ನಾವು ಹಾಕಿರೋ ಮಸಾಲೆ, ಉಪ್ಪು ಖಾರ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು 1 ಅವರು ರೆಸ್ಟ್ ಕೊಟ್ಟುಬಿಡಬೇಕು. ಇಲ್ಲ ನಾವು ಬೇಗ ಮಾಡ್ಕೊಬೇಕು, 1 ಅವರ್ ಟೈಮ್ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಗಂಟೆ ಬಿಡಿ ಸಾಕು. ಈಗ ಒಂದು ಅರ್ಧ ಗಂಟೆ ನಂತರ ನಾನೀಗ ಸ್ಟವ್ ಮೇಲೆ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ, ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸೆಂಟ್ರಲ್ಲಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಬೇಕು.
ಹಾಗೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಕಲರ್ ಬರಬೇಕು, ಈ ಕಲರ್ ಬರಬೇಕು ಈರುಳ್ಳಿ. ಈ ಕಲರ್ ಬಂದ್ರೇ ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಈ ಈರುಳ್ಳಿನ ತಗೊಂಡು ನಾವು ಫಸ್ಟೇ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು 5-10 ನಿಮಿಷ ಬಿಟ್ಬಿಡಿ. ಈಗ ಒಂದು 5-10 ನಿಮಿಷ ಆದ ನಂತರ ಅದೇ ತಪ್ಪಲೆನ ಬಿಸಿ ಮಾಡಿಕೊಂಡು ಅದೇ ತಪ್ಪಲೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೇನು ನೀರು ಹಾಕಬೇಡ್ದು. ಈಗ ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ನೋಡಿ ಈ ಥರ ಈಗ ನೀರು ಬಿಡ್ತಾ ಇದೆ. ಚಿಕನಲ್ಲಿ ನೀರಿರುತ್ತೆ, ಹಾಗೆ ನಾವು ತುಪ್ಪ, ಮೊಸರು, ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಏನು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇದರಲ್ಲಿರೋ ನೀರಾಂಶನೇ ಸಾಕಾಗುತ್ತೆ. ಈ ಥರ ಪ್ಲೇಟ್ ಮುಚ್ಚಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಚಿಕನ್ನ ಬೇಯಿಸ್ಕೊಬೇಕು. ಈಗ ಇನ್ನೊಂದು ಕಡೆ ನೀರಿಕ್ಕೊಂಡು ತಪ್ಪಲೆಯಲ್ಲಿ ಇದಕ್ಕೆ ನೀರಿಗೆ ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆ ಕಾಳುಮೆಣಸು, ನೋಡಿ ಕಾಳುಮೆಣಸು ಹಾಕ್ಕೊಂಡಿದ್ದೀನಿ 1 ಸ್ಪೂನು, ಹಾಗೆ ಸೋಂಪು 1 ಸ್ಪೂನು, ಪುದೀನ, ಕೊತ್ತಂಬರಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ತುಪ್ಪ, ಹಾಗೆ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀರಿಗೆ ಎಷ್ಟು ಉಪ್ಪು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ನೀರನ್ನ ಕುದಿಸ್ಕೊಬೇಕು. ಈಗ ನೀರು ಕುದಿ ಬರ್ತಾಯಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ನಾವು ಮೊದಲೇ ನೆನೆಸಿಟ್ಟಿರುವಂತಹ ಅಕ್ಕಿನ ನೀರು ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಇದರೊಳಗಡೆ ಹಾಕ್ಕೊಬೇಕು. ನೋಡಿ ಈ ಥರ ಹಾಕ್ಕೊಂಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1/4 ಭಾಗ ಅನ್ನ ಬೇಯೋವರೆಗೂ ಬೇಯಿಸ್ಕೊಬೇಕು. ಫುಲ್ಲು ಅನ್ನ ಆಗೋ ಥರ ಮಾಡ್ಕೊಬೇಡಿ, 1/4 ಭಾಗ ಬೆಂದರೆ ಸಾಕಾಗುತ್ತೆ. ಇಲ್ಲಿ ಚಿಕನ್ನು ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಬೇಕು. ಚೆಕ್ ಮಾಡ್ತಾಯಿದ್ದೀನಿ ನಾನು ಬೆಂದಿದೆಯಾ ಇಲ್ವಾ ಚಿಕನ್ನು ಅಂತ. ನೋಡಿ ಇನ್ನೂ ಬೆಂದಿಲ್ಲ ಚಿಕನ್ನು. ನಮಗೆ ಅನ್ನ ರೆಡಿ ಆಗೋಷ್ಟರಲ್ಲಿ ಚಿಕನ್ನು ಬೇಯುತ್ತೆ. ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು. ಇದು ತುಂಬ ಗಟ್ಟಿಯಾಗಿದೆ, ನಾನು ಕೈಯಲ್ಲಿ ಫ್ರೆಶ್ ಮಾಡಿ ನೋಡಿದ್ದೀನಿ. ಈಗ ಅನ್ನ ನೋಡ್ತಾ ಇದ್ದೀನಿ ನಾನು. ನೋಡಿ ಅನ್ನನೂ ಕುಕ್ ಆಗಿದೆ, ಒಂದು 75% ಅನ್ನ ರೆಡಿಯಾಗಿದೆ. ಈಗ ಈ ನೀರನ್ನ ತೆಗೆದುಬಿಟ್ಟು ಬರೀ ರೈಸ್ನ ಮಾತ್ರ ತಗೋಬೇಕು. ಈಗ ನೀರು ಸಪ್ರೇಟ್ ಮಾಡ್ಕೊತೀನಿ ನಾನು. ಈಗ ಚಿಕನ್ನು ಬೆಂದಿದೆಯಾ ಅಂತ ನೋಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಚಿಕನ್ನು ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಸ್ವಲ್ಪ ಚಿಕನ್ನ ಸೈಡ್ಗೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ, ಒಂದು ಬೌಲಲ್ಲಿ ಹಾಕಿ. ಥರ ಎತ್ತಿಕ್ಕೊಳ್ಳಿ, ಒಂದು ಅರ್ಧ ಎತ್ತಿಕ್ಕೊಂಬಿಡಿ. ಆನಂತರ ಅರ್ಧ ರೈಸ್ನ ಇದಕ್ಕೆ ಹಾಕ್ಕೊಳ್ಳಿ. ನೀರು ತೆಗೆದುಬಿಟ್ಟು ರೈಸ್ ಮಾತ್ರ ಹಾಕ್ಕೊಬೇಕು. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಅರ್ಧ ರೈಸು ಇದಕ್ಕೆ ಹಾಕ್ಕೊಂಡ ನಂತರ ನಾವು ತೆಗೆದಿಟ್ಕೊಂಡಿರುವಂತಹ ಚಿಕನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇನ್ನು ಉಳಿದಿರೋ ಅನ್ನನೂ ಇದಕ್ಕೆ ಲೇಯರ್ ವೈಸು ಹಾಕ್ಕೊಬೇಕು. ನೋಡಿ ಈ ಥರ ಎಲ್ಲ ಅಗ್ಲಕ್ಕೂ ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು. ಈ ಥರ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗೆ ಅಳ್ಕೊಂಬಿಡಬೇಕು. ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾನು ರೆಡ್ ಫುಡ್ ಕಲರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ, ಬಿರಿಯಾನಿ ಕಲರ್ಫುಲ್ಲಾಗಿ ಕಾಣಿಸೋದಕ್ಕೋಸ್ಕರ. ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಮೇಲಿಂದ ತುಪ್ಪ, ಪುದೀನ, ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಪುದೀನ, ಹಾಗೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿನೂ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾನು ಮೊದಲೇ ಗೋಧಿ ಹಿಟ್ಟು ಈ ಥರ ಕಲಸಿ ಇಟ್ಕೊಂಡಿದ್ದೆ. ಇದನ್ನು ತಪ್ಪಲೆಗೆ ಸುತ್ತಲೂ ಈ ಥರ ಇಟ್ಕೊಂಡು ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ದಮ್ ಮಾಡ್ಕೊತಾ ಇದ್ದೀನಿ.
ನೀವು ಬೇಕಿದ್ರೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಬೇಕಾದರೆ ಏನಾದರೂ ವೆಯ್ಟ್ ಆದರೂ ಇಟ್ಕೊಬೋದು. ನಾನಿಲ್ಲಿ ಗೋಧಿ ಹಿಟ್ಟಿಕ್ಕಿ ಈ ಥರ ಸುತ್ತಲೂ ಇಕ್ಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. 5 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಈಗ ರೆಡಿಯಾಗಿದೆ. ಈಗ ಸುತ್ತಲೂ ಇರೋ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಈ ಥರ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ. ಆಹಾ, ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಬಿರಿಯಾನಿ ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಪೀಸೆಲ್ಲ ಎಷ್ಟು ಸಖತ್ತಾಗಿ ಬೆಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ರುಚಿ ಇದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಲವ್ ಯು ಆಲ್.